ಗ್ಯಾರಂಟಿ ಕೊಟ್ಬಿಟ್ರು ನಮ್ಗೆ ಅನುದಾನ ಸಿಗಲ್ಲ. ಯಾಕಂದ್ರೆ ವಿರೋಧ ಪಕ್ಷದವರು ಅವ್ರಿಗೆ ಸಹಿಸಕ್ ಆಗ್ತಾ ಇಲ್ಲ. ಹೌದು. ಯಾಕಂದ್ರೆ ಒಂದೊಂದು ಮತಕ್ಷೇತ್ರಕ್ಕೆ 250 ಕೋಟಿ ರೂಪಾಯಿ ಒಂದೊಂದು ಮತಕ್ಷೇತ್ರಕ್ಕೆ 250 ಆಲ್ರೆಡಿ ಕೊಟ್ಟಿದ್ದಾರೆ. ಅಲ್ಲ, ಈ ಯೋಜನೆ ಮುಖಾಂತರ ಜನರಿಗೆ ಮುಟ್ತಾ ಇದೆ. ಹೌದು, ಒಂದು ವರ್ಷಕ್ಕೆ ಗ್ಯಾರಂಟಿ ಯೋಜನೆ. ಹೌದು, ಗ್ಯಾರಂಟಿ ಯೋಜನೆ 250 ಕೋಟಿ ಏನು ದೊಡ್ಡ ಪ್ರಮಾಣದ ಅನುದಾನ ಅದು. ಇದನ್ನ ಅರ್ಥ ಮಾಡ್ಕೋಬೇಕು. ಜನರು ಸಂತೋಷವಾಗಿದಾರಲ್ಲ. ಜನರು ಇವತ್ತು ನೇರವಾಗಿ 2,000 ರೂಪಾಯಿ ಬರುತ್ತೆ, ಅವರಿಗೆ ಕರೆಂಟ್ ಬಿಲ್ ಫ್ರೀ ಆಗುತ್ತೆ, ಅನ್ನ ಭಾಗ್ಯ ಇದೆ, ಹೌದು, ಬಸ್ ಉಚಿತವಾಗಿದೆ ಮಹಿಳೆಯರಿಗೆ, ಹೌದು, ಇವತ್ತು ನಮ್ಮ ಯುವಕರಿಗೆ ಯುವನಿಧಿ ಇದೆ, ಯಾರು ನಿರುದ್ಯೋಗಿಗಳಿದ್ದಾರೆ, ಇವೆಲ್ಲ ಆಗಿದೆ, ಜನರಿಗೆ ಅನುಕೂಲ ಆಗಿದೆ, ಆಗಿಲ್ಲ ಅಂತಲ್ಲ. ಈ ಸುಮ್ಮನೆ ವಿರೋಧ ಪಕ್ಷದವರು ಅದನ್ನ ತಾಳಕ್ ಸಹಿಸಕ್ ಆಗ್ತಾ ಇಲ್ಲ. ಅವ್ರು ಏನೂ ಯೋಜನೆ ಕೊಡ್ಲಿಲ್ಲ, ಒಂದು ರೈತರನ್ನ ನೋಡ್ಲಿಲ್ಲ, ಒಂದು ರೈತರಿಗೆ ಬೆಂಬಲ ಬೆಲೆ ಕೊಡ್ಲಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಈಗಾಗಲೇ ನಾವು ಬೆಂಬಲ ಬೆಲೆ ಕೊಟ್ಟಿವಿ. ಮೊನ್ನೆ ಕಡ್ಲಿಗೆ ಬೆಂಬಲ ಬೆಲೆ ಕೊಟ್ಟಿದೀವಿ, ಹೆಸರಿಗೆ ಬೆಂಬಲ ಬೆಲೆ ಕೊಟ್ಟಿದೀವಿ.